ನನ್ನ ಹೆಸರು ನವೀನ್ ಕುಮಾರ್ ಅಂತ ಬೋಗ್ಪರ್ತಿ ಗ್ರಾಮದಲ್ಲಿದ್ದೀವಿ. ನಮ್ಮೂರಿಗೆ ರೋಡೇ ಇರಲಿಲ್ಲ ಸುಮಾರು ದಿನಗಳಿಂದ. ಹಿಂದೆ ಮಿನಿಸ್ಟ್ರ್ ಆಗಿದ್ದವರಂತ ಯಾರೂ ಸಹ ಹಾಕ್ಸಿಲ್ಲ. ನಾವು ಈ ಸಲನೂ ಪ್ರದೀಪ್ ಅಣ್ಣನೂ ಹಾಕ್ಸಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ ಗೆಲ್ತಾರೆ ಮತ್ತೆ ಹಾಕ್ಸಲ್ಲ ಅಂತ ಅಂದ್ಕೊಬಿಟ್ಟಿದ್ವಿ. ನಾವು ಯಾಕೆ ಹಂಗೆ ಅಂದ್ಕೊಂಡ್ವಿ ಅಂದರೆ ಮಿನಿಸ್ಟ್ರ್ ಆದವರೇ ಹಾಕ್ಸಿಲ್ಲ, ಇನ್ನು ಇವರು ಫಸ್ಟು ಏನು ಹಾಕ್ಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮೂರಲ್ಲಿ ಸುಮಾರು ಮನೆಗೂ ಉಗಳಿದ್ದಾವೆ, ಆದರೆ ರೋಡ್ ಸರಿ ಇಲ್ದಿರ ಸುಮಾರು ಜನ ಬಿದ್ದೋಗಿ ಹೆಣ್ಣು ಬೀಳ್ಕೊಡ್ದಿರ ನಾನಾ ರೀತಿಯ ಕಷ್ಟಗಳು ಅನುಭವಿಸಿದ್ದೀವಿ. ಈ ಪ್ರದೀಪ್ ಅಣ್ಣ ಹಾಕ್ಸಿಲ್ಲ ಅಂದರೆ ನಾವು ಮನೆ ಚಂದ ಹಾಕ್ಸ್ಕೊಂಡನ್ನು ಹಾಕ್ಸ್ಕೋಬೇಕು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ, ಯಾರೂ ಹಾಕ್ಸಲ್ಲ ನಮಗೆ ಅಂತ. ಆದರೆ ನಮ್ಮ ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಅಣ್ಣ ಬಂದು ಹಾಕ್ತೀನಿ ಅಂತ ಆಮಿಷ ಕೊಟ್ಟ, ಅದನ್ನ ಹಾಗೆ ನೆರವೇರಿಸಿದ್ದಾರೆ. ಇಂಥ MLA ನಮಗೆ ಮುಂದೆ ಸಿಗಬೇಕು, ನಾವು ಅಂಥವ್ರನ್ನ ಗೆಲ್ಲಿಸ್ಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತ ನಾವು ಹೇಳ್ತಾಯಿದ್ದೀವಿ. ಈಗ ಎಷ್ಟು ಲಕ್ಷ ರೋಡ್ ಹಾಕಿರೋ ಟೋಟಲು? ಸುಮಾರು 30 ಲಕ್ಷಗಳ ರೋಡ್ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಇದೆ, ಮುಂದಿನ ದಿನಗಳಲ್ಲಿ ಅದನ್ನು ಹಾಕ್ತಾರೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ. ಅದನ್ನ ನೆರವೇರಿಸ್ತಾರೆ ನಮ್ಮ ಪ್ರದೀಪ್ ಅಣ್ಣವರು. ಇಂಥ MLA ಎಲ್ಲಾದರೂ ನೋಡಿದ್ರೆ ನೀವು? ಇಂಥ MLA ನಾವು ಯಾವ ಕಡೆಯೂ ನೋಡಿಲ್ಲ. ಹಳ್ಳಿನೂ ವಿಸಿಟ್ ಮಾಡ್ತಾರೆ, ಮನೆಗೂ ವಿಸಿಟ್ ಮಾಡ್ತಾರೆ. SC ST ಕಾಲೋನಿಗಳಿಗಂತೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಈ ಥರ MLA ಮುಂದೆ ನಾವು ಗೆಲ್ಲಿಸ್ಬೇಕು ಅಂತ ಹೇಳ್ತಾಯಿದ್ದೀವಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ, ಇದೇ ಬೋಗ್ಬರ್ತಿ ಗ್ರಾಮದ ನಿವಾಸಿಯಾಗಿದ್ದೀನಿ. ಈ MLA ಅವರು ನಮಗೆ ಈ ರೋಡು CC ರೋಡ್ ಎಲ್ಲನೂ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಹಾಗೂ ನಮ್ಮ MLA ಅವ್ರಿಗೆ ಒಂದು ಸರಿ ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಬಯಸ್ತೀವಿ. ಹಾಗೂ ಇದೇ ಥರ ನಮಗೆ ಎಲ್ಲ ಹಳ್ಳಿಗೂ ವಿಸಿಟ್ ಮಾಡಿ ನಮ್ಮ ರಸ್ತೆಗಳೆಲ್ಲ ನೋಡಿಬಿಟ್ಟು, ನಮ್ಮ ರಸ್ತೆಯಲ್ಲಿ ಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ಯಾವ MLA ಆಗಲಿ ಯಾವ ಮಿನಿಸ್ಟ್ರಿ ಆಗಲಿ ಅದೇ ರೋಡಲ್ಲೇ ಮೈನ್ ರೋಡಲ್ಲೇ ಹೋಗ್ತಾಯಿದ್ರು. ಈ ಹಳ್ಳಿ ವಿಸಿಟ್ ಕೊಡಬೇಕು ಅಂದರೆ ಎಲ್ಲನೂ ಭಯ ಬೀಳ್ತಾಯಿದ್ರು. ಯಾಕಂದರೆ ಈ ದಾರಿಯಲ್ಲಿ ನಮ್ಮ ಕಾರುಗಳು ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಭಯ ಬಿದ್ದು ಅದೇ ರೋಡಲ್ಲೇ ಹೋಗ್ತಾಯಿದ್ರು. ಇದು ಮೈನ್ ರೋಡಲ್ಲಿ ಹೋಗ್ತಾಯಿದ್ರು. ನಮಗೆ MLA ಅವರು ನಮ್ಮ ಊರಿಗೆ ಬಂದು ನಮ್ಮ ಕಷ್ಟಗಳೆಲ್ಲನೂ ವಿಚಾರಿಸಿ ಈ ರೋಡು ನೋಡಿ ಎಲ್ಲನೂ CC ರೋಡು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ನಮ್ಮ MLA ಅವರು ಮಿನಿಸ್ಟ್ರ್ ಆಗಬೇಕು ಅಂತ ಎಲ್ಲರೂ ಕೋರ್ಕೊತಾ ಇದ್ದೀವಿ. ನೀವು ನೋಡ್ದಂಗೆ ಎಲ್ಲ ಜನಗಳು ನೋಡ್ದಂಗೆ ಎಲ್ಲ ಊರುಗಳಿಗೂ ವಿಸಿಟ್ ಮಾಡಿ, ಎಲ್ಲ ಹಳ್ಳಿಗಳಿಗೂ ವಿಸಿಟ್ ಮಾಡಿ SC STಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಬೆಳೆಸ್ತಾ ಇದ್ದಾರೆ ಹೊರತು ಯಾರನ್ನೂ ಕುಗ್ಗಿಸ್ತಾ ಇಲ್ಲ. ನೀವು ನೋಡ್ದಂಗೆ ನಮ್ಮ ಬೋಗ್ಬರ್ತಿ ಗ್ರಾಮದಲ್ಲಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಎಲ್ಲ ಹಳ್ಳಿಯಲ್ಲೂ ಆಗಲಿ ಎಲ್ಲ ಟೌನಲ್ಲೇ ಆಗಲಿ ನಮ್ಮ ನಾಗೇಶ್ ಅಣ್ಣ ಅವರು ಕಾಂಟ್ರಾಕ್ಟ್ ಆಗಿ ಮುಂದೆ ಬಂದು ರಸ್ತೆಗಳನ್ನ ನಾವೇ ಮಾಡಿಸ್ತೀವಿ ಅಂತ ಎಲ್ಲ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಹೆಸರು ತರಲಿಕ್ಕೆ ಎಲ್ಲನೂ ಬೇರೆಯವರೆಲ್ಲನೂ ಬಂದರೂ ಅದು ಆಗಲ್ಲ ಅಂತ ಹೇಳ್ತಾಯಿದ್ದೀನಿ. ಯಾರೇ ಬಂದರೂ ಒಳ್ಳೆಯ ಹೆಸರು ಯಾವತ್ತೂ ಕೆಡಿಸೋದಕ್ಕಾಗಲ್ಲ ಅಂತ. ನಿಮಗೆ ಇವಾಗ MLA ಸರ್ ನೋಡಿದ್ರೆ ಏನು ಅನ್ಸುತ್ತೆ? ಪ್ರದೀಪ್ ಅಣ್ಣ ನೋಡ್ತಾ ಇದ್ದಾರೆ, ಅವ್ರ ಥರ ನಾವು ಬೆಳಿಬೇಕು, ಹಾಗೂ ಅವರು ಇನ್ನೂ ಬೆಳಿಬೇಕು. ಅವ್ರು ಬೆಳೆದ್ರೆ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ನಮಗೆ. ಅಂದರೆ ಈಗ ಪ್ರದೀಪ್ ಅಣ್ಣ ಅವರು CET NEET ಕೋಚಿಂಗ್ ಕೊಡ್ತಾರೆ. ಹೌದು ಸರ್, ಹೌದು ಕೂಡ ನೋಡಿಲ್ಲ. ಹೌದೌದು. ರಸ್ತೆ ಕೂಡ ಇದೆ. ಇಲ್ಲ, ನಮಗೆ ಬಸ್ ವ್ಯವಸ್ಥೆ ಇನ್ನೂ ಸ್ವಲ್ಪ ದಾರಿ ಇದೆ. ಆ ದಾರಿನ ಮುಕ್ತಾಯ ಮಾಡಿಬಿಟ್ಟು ನಮ್ಮೂರಿಗೆ ಬಸ್ ಹಾಕ್ಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ NEET CET ಎಲ್ಲ ಇದರಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇವಾಗೂ ನಮ್ಮ ಊರಿನಲ್ಲಿ ಲಕ್ಷ್ಮಿ ಅನ್ನೋರು, ಇದೇ ಊರಿನವರು 546 ತೆಗ್ದಿದ್ದಾರೆ. ಅವರು ಎಲ್ಲ ಅದೇ ಥರ ವಿದ್ಯಾರ್ಥಿಗಳಿಗೆಲ್ಲನೂ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಸರ್. ಅಂದರೆ ನೀವು ಹುಟ್ಟಿದಾಗಿಂದ ಇಲ್ಲಿ ರಸ್ತೆ ಅನ್ನೋದೇ ನೋಡಿರಲಿಲ್ಲ ಸರ್? ನಾವು ಇಲ್ಲಿ ಹುಟ್ಟಿದಾಗಿಂದ ಅಲ್ಲ, ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ಊರಿಗೆ ರಸ್ತೆನೇ ಇರಲಿಲ್ಲ. ಕಾಲ್ದಾರಿದಲ್ಲಿ ನಡ್ಕೊಂಬರ್ಬೇಕಂದ್ರೂ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು, ಎಲ್ಲ ಬಿದ್ದೋಗ್ತಾಯಿದ್ರು. ಇದೇ ದಾರಿದಲ್ಲೇ ಸುಮಾರು ಒಂದು 5 ವರ್ಷ ಹಿಂದೆ ಒಬ್ಬರು ಬಿದ್ದು ಕೈ ಕಾಲೆಲ್ಲ ಮುರಿದಿದೆ. ಅದೆಲ್ಲ ನಮ್ಮ ಕಣ್ಣಾರೆ ನೋಡಿದ್ದೀವಿ ಸರ್ ನಾವು. ಅಂದರೆ ಪ್ರದೀಪ್ ಅಣ್ಣ ಅವ್ರು ಗುರುತಿಸ್ಬಿಟ್ಟು ಹಾಕ್ಸಿದ್ದಾರೆ. ಹೌದೌದು ಸರ್. ಅಂದರೆ ಇವಾಗ ಪ್ರದೀಪ್ ಅಣ್ಣವರು ಅದೆಲ್ಲ ನೋಡಿಬಿಟ್ಟು ಅದೆಲ್ಲ ವಿಚಾರಿಸಿ ಯಾವ MLA ಫಸ್ಟ್ MLAಗಳೆಲ್ಲ ಬಂದರೂ ಊರಾಗೆ ಬರ್ತಾಯಿರಲಿಲ್ಲ ಸರ್ ಅವರು. ಆದರೆ ಅವರು ಏನು ಭಯ ಬೀಳ್ತಾಯಿದ್ರು ಅಂದರೆ ನಾವೆಲ್ಲಿ ಬಿದ್ದೋಗ್ತೀವೋ ಅಂತ ಹೊರಟೋಗ್ತಾಯಿದ್ರು ಸರ್. ನಮಗೆ ಕಾಲ್ನಡಿಗೆಯಲ್ಲಿ ಬಂದು ನಮ್ಮೂರು ರೋಡ್ ನೋಡಿಬಿಟ್ಟು ನಮ್ಮ ಪ್ರದೀಪ್ ಅಣ್ಣವರು
ಈ ದಾರಿನ ನಮಗೆ ಚೆನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸರ್. ಅಷ್ಟೇ.